ಈಗಾಗಲೇ ವಿಷಯಗಳನ್ನು ತಾವು ಮಾಧ್ಯಮದಲ್ಲೆಲ್ಲ ತಿಳಿಸಿದಿರಿ. ನಮ್ಮ ಬೇಡಿಕೆ ಇಷ್ಟೇ, ಏನು ಆ ನಕಲಿ ಯೂಟ್ಯೂಬರ್ಸ್ಗಳು ಧರ್ಮದ ವಿಷಯವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಅಥವಾ ವೀರೇಂದ್ರ ಹೆಗಡೆ ಅಪ್ಪಾಜಿಯವರ ವಿಷಯವಾಗಿ ಏನು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು. ಸಂವಿಧಾನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಂತಂದರೆ ಯಾರೂ ಬೇಕಾಬಿಟ್ಟು ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇವತ್ತು ಆರೋಪಿನೇ ಇರಲಿ, ಅಪರಾಧಿನೇ ಇರಲಿ. ಯಾಕಂತಂದರೆ ಅದನ್ನು ನೋಡಲಿಕ್ಕೆ ಕಾನೂನು ಅಂತ ಇದೆ, ನ್ಯಾಯಾಂಗ ಅಂತಿದೆ. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆಯನ್ನು ಕೂಡ ತಂಡವನ್ನು ಕೂಡ ರಚಿಸಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಸಹಕರಿಸಬೇಕು. ವಿಶೇಷವಾಗಿ SIT ಅಧಿಕಾರಿಗಳ ಮೇಲೆ ನಮ್ಮ ಅಪಾರವಾದ ನಂಬಿಕೆ ಇದೆ. ಯಾಕೆ ಇವ್ರ ಮೇಲಿಂದ ನಮ್ಗೆ ಯಾಕಿದು ಪ್ರಶ್ನೆ ಮಾಡಬೇಕಾಗ್ಲಿಕ್ಕತ್ತದ ಅಂತಂದ್ರೆ, ಅಲ್ಲಿದ್ದಂಥ ಯೂಟ್ಯೂಬರ್ ಮೊಬೈಲ್ಗಳನ್ನು ತೋರಿಸಿ ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತಂದ್ರೂ ಕೂಡ SIT ಅಧಿಕಾರಿಗಳು ಅವರಿಗೆ ನೋಟಿಸನ್ನು ಕೊಟ್ಟು ಆ ಎವಿಡೆನ್ಸ್ಗಳನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಅವರ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಈ ನಂಬಿಕೆಯನ್ನು ಕಳ್ಕೊಳ್ಳ ಅಂತನೂ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಕಲಬುರಗಿಯಲ್ಲಿ ಈಗ ಸುಮಾರು 8 ದಿಂದ 10 ದಿವಸಗಳ ಕಾಲ ಬೆಂಗಳೂರಲ್ಲಿ ಅಧಿವೇಶನ ಇರೋದ್ರಿಂದ ಕಲಬುರಗಿಯ ಎಲ್ಲ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರರು ಈ ವಿಷಯವನ್ನು ಅಧಿವೇಶನದಲ್ಲಿ ಮಾತಾಡಬೇಕು. ಯಾಕಂತಂದರೆ ಧರ್ಮಸ್ಥಳ ಕ್ಷೇತ್ರ ಒಂದು ಹೆಂಗದ ಅಂತಂದ್ರೆ ಅವರು ಯಾವತ್ತೂ ಯಾವುದು ಪಕ್ಷನೂ ನೋಡಲಿಲ್ಲ, ಯಾವುದು ಜಾತಿನೂ ನೋಡಿಲ್ಲ. ಎಲ್ಲ ಪಕ್ಷಗಳು ಇದ್ದಾಗೂ ಅವರೊಂದು ಯಾವುದೇ ಜಾತಿನೂ ಅವರು ವಿಚಾರ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರದಾರ ಅಂತ ಅಂದ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಅಂತ ಅನ್ನೋದು ಸುಳ್ಳು. ಹಂಗಿತ್ತು ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅದ, ಅವ್ರದ್ದು ಯಾವುದಾದ್ರೂ ಒಂದು ಸ್ಕೀಮ್ ಬಂದಾಗ್ಯಾವೇನು? ಯಾವುದೂ ಬಂದಾಗಿಲ್ಲ. ಈ ಸರ್ಕಾರದವರು ಈಗ ಒಂದು ಗ್ಯಾರಂಟಿ ಕೊಟ್ಟಿದ್ರು. ಅವರು ಸುಮಾರು 50 ವರ್ಷದಿಂದ ಗ್ಯಾರಂಟಿಗಳನ್ನು ಕೊಡ್ತಾ ಬಂದಿದ್ದಾರೆ. ಅವತ್ತು ಅವರು ಪಕ್ಷನೂ ನೋಡಲಿಲ್ಲ ಮತ್ತು ಯಾವುದು ಜಾತಿನೂ ನೋಡಲಿಲ್ಲ. ಹೀಗಾಗಿ ಎಲ್ಲರೂ ಅವ್ರ ಜೊತೆ ನಿಂತ್ಕೋಬೇಕು. ಈಗಾದರೂ ನಾವು ಅಂತೀವಿ, ಪ್ರಕರಣದಲ್ಲಿ ಎಲ್ಲಾದರೂ ತಪ್ಪಿತ್ತು, ಯಾರೇ ಇರಲಿ ಅವ್ರ ವಿರುದ್ಧ ಪ್ರಕರಣ ದಾಖಲೆ ಆಗಲಿ, ಅವ್ರ ಜೊತೆಗೆ ನಾವು ಕೂಡ ಇರ್ತೇವೆ. ಇಮಿಡಿಯೇಟಾಗಿ ಆ ಯೂಟ್ಯೂಬರ್ಸ್ಗಳನ್ನು ಅರೆಸ್ಟ್ ಮಾಡಬೇಕು, ಅವ್ರ ಬಾಯಿ ಬಂದ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ನಾವು ಇದೇ ಥರ ಏನೋ ಈಗಾಗಲೇ ನಾವು ಒಂದು ಮೆಮೊರಂಡಮ್ ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ. ಅವ್ರು 24 ತಾಸು ಒಳಗಡೆ ಅವರನ್ನು ಅರೆಸ್ಟ್ ಮಾಡಿಸುವಂಥ ಕೆಲಸ ನಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಒಂದು ವಿಶ್ವಾಸನ ಕೊಟ್ಟಿದ್ದಾರೆ. ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟ ಸಮಯ ಬಂತು ಅಂದರೆ ನಾವು ಕಲಬುರಗಿಯನ್ನು ಬಂದ್ ಮಾಡಿ ಕೂಡ ಧರ್ಮದ ಜೊತೆಗೇಡಿ ಕಲಬುರಗಿ ಇಡೀ ಸಮಾಜ, ಎಲ್ಲ ಸಮಾಜ ಮತ್ತು ಕಲಬುರಗಿ ಅವ್ರ ಜೊತೆ ಇರ್ತೇವೆ ಅನ್ನೋ ಸಂದೇಶನ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಹಿರಿಯರ ಜೊತೆ ಮತ್ತು ನಮ್ಮ ಸಂಚಾಲಕರ ಜೊತೆ ಮತ್ತೆ ನಾವು ಸಭೆಯನ್ನು ಸೇರಿ ನಿರ್ಣಯನ ಕೈಗೊಳ್ತೇವೆ. ಈ ಸೌಜನ್ಯ ನೋಡ್ರಿ, ಇದು ಆಗಿ 15 ವರ್ಷ ಆಯಿತು. ಆ ಟೈಮಲ್ಲಿ ನಾವು ಕೂಡ ಸೌಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಬೇಕಂತೇಳಿ ಹೋರಾಟ ಮಾಡಿದವ್ರು ನಾವು ಇದ್ದೇವೆ. ತಮಗೆಲ್ಲ ಗೊತ್ತದ. ಆ ವಿಷಯವಾಗಿ 2 ಸರ್ತಿ ಮಂಪರು ಪರೀಕ್ಷೆನೂ ಆಗಿದೆ ಮತ್ತು CIDದವ್ರದ್ದು ಒಂದು ತನಿಖೆಯಾಗಿ ಅದಕ್ಕೆ ರಿಪೋರ್ಟ್ನು ಕೂಡ ಬಂದಿದೆ. ಆದ್ರೂ ಎಲ್ಲೇ ಒಂದು ಕಡೆ ಮತ್ತೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ತಾವು ಹೇಳ್ತಾ ಇದ್ದರೆ ನಿಜವಾಗ್ಲೂ ಅದನ್ನು ನಾವು ಕೂಡ ಸಹಿಸಲ್ಲ. ತಾವು ಇನ್ನೂ ಯಾವ ಸಂಸ್ಥೆಗಳ ಕೊಟ್ಟು ಅದನ್ನು ಆ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ಗೆ ತಾವು ಅದನ್ನು ಶಿಫಾರಸು ಮಾಡ್ತಾರೆ ಹೇಳಿ ನೀವು ಎಲ್ಲಿ ಬಾ ಅಂತಂದ್ರು ನಾವೆಲ್ಲ ಕಲಬುರಗಿಯಲ್ಲಿ ಮಹಿಳೆಯರ ಜೊತೆಗೆ ಸುಮಾರು ಕಲಬುರಗಿಯಿಂದ 1,000 ಜನರನ್ನು ಕರ್ಕೊಂಡು ಬಂದು ನಾನು ನಿಮ್ಮ ಜೊತೆ ನಿಂತೀನಿ ಅಂತ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಎಂಥದ್ದು ಅಂತಂದ್ರೆ ಒಂದು ಬೇರಂತೀವಲ್ಲ, ಆ ಬೇರು ಸಹಿತ ಬಿಟ್ಟಂಥ ಸಂಸ್ಥೆ ಯಾವುದಾದಿತ್ತು ಅಂತಂತಂದರೆ ಧರ್ಮಸ್ಥಳ ಅದ. ಎಲ್ಲೋ ಒಂದು ಕಡೆ ಬಡ ಮಹಿಳೆಯರಿಗೆ ಅನುಕೂಲವಾದಂಥ ಸಂಸ್ಥೆ ಯಾವ್ದಾರ ಇತ್ತು ಅಂತಂತಂದ್ರೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥದ. ವಿಶೇಷವಾಗಿ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಮತಾಂಧರಿಗಳು ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಮತಾಂಧರಿಗೆ ಅಂದರೆ ತಮ್ಮದು ಜಾತಿ ಬದಲಾವಣೆಗೆ ಅವಕಾಶ ಆಗ್ತಾ ಇಲ್ಲ ಅಂತನೋ ಒಂದು ಉದ್ದೇಶದಿಂದ ಈ ಥರ ಮಾಡಿದಾಯ್ತು ಅಂದರೆ ಆ ಧರ್ಮಸ್ಥಳ ಸಂಸ್ಥೆ ಬಂದಾಯಿತು ಅಂದರೆ ಮತ್ತೆ ನಾವು ಅದ್ರಾಗ ಹೋಗ್ಬೋದು ಅಂತ ಒಂದು ಉದ್ದೇಶದ ಅದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾವು ಬಿಟ್ಕೊಡಂಗಿಲ್ಲ, ನಾವು ಮಾಡಿಕೊಡಂಗಿಲ್ಲ ಅಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಈ ವಿಷಯ SIT ತನಿಖೆದವರು ಇಮಿಡಿಯೇಟಾಗಿ ಅದಕ್ಕೊಂದು ಏನಾದರೂ ಒಂದು ಹೇಳಬೇಕು. ಯಾಕಂದರೆ ಫಸ್ಟ್ 2 ಅಂದರು, 4 ಅಂದರು, 6 ಅಂದರು, 13 ಸ್ಪಾಟ್ ಅಂದರು, ಮತ್ತು ಈಗ 3 ಅವ ಅಂತಾರೆ. ಸಮಯ ಬಂತು ಅಂತಂದ್ರೆ 3 ಇದ್ದಲ್ಲಿ 30 ಆಗ್ತಾವೆ, 30 ಇದ್ದಲ್ಲಿ 300 ಆಗ್ತಾವೆ. ಅವ ಹೇಳ್ದಂಗೆ ಕೇಳ್ಕೊಂಡಿರಂಗಿಲ್ಲ. ಯಾಕಂದ್ರೆ ಕಾನೂನೊಳಗೆ ಎಲ್ಲದಕ್ಕೂ ಒಂದು ಅವಕಾಶ, ಒಂದು ಸೀಮಿತ ಅಂತಂದ್ರೆ ಒಂದು ಚೌಕಟ್ಟು ಅನ್ನೋದು ಇರ್ತದೆ. ಇವತ್ತು ನಮ್ಮೆಲ್ಲ ಲೀಡರ್ಗಳು ಹೇಳಿದ್ರು, ಇವತ್ತು ಆಯ್ತಪ್ಪ ಇವು ನಾಳೆ ನಮ್ಮ ಕಲಬುರಗಿ ಜಿಲ್ಲಾ ಆಫೀಸ್ ತೋರಿಸ್ತಾನೆ, ಇಲ್ಲಿನೂ ನಾವು ಹುತ್ತಿವರೆ ಅಂದರೆ ಇಲ್ಲಿ ಬಂದವ್ರು ಹಡ್ತಾರೇನು? ಹೈಕೋರ್ಟದ ಕಲಬುರಗಿ ಅಲ್ಲಿನೂ ಒಂದದ ಅಂತ ಹೇಳ್ತಾರೆ, ಅಲ್ಲಿನೂ ಹಡ್ತೀರೇನು? ಅವ ಹೆಂಗೆ ಹೇಳ್ತಾನೆ ಹಂಗೆ ಹೇಳ್ಕೊಂತ ನೀವು ಏನಾದರೂ ಹಡ್ಕೋತ ಹೋದ್ರೆ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಐತಿ. ನಾವು SIT ತನಿಖೆಗಳಿಗೆ SITದವ್ರು ನಾವು ಮನವಿಯನ್ನು ಮಾಡ್ಕೊತೇವೆ. ಇದನ್ನು ತಾವು ಇದೆಲ್ಲ ಬಿಟ್ಟರು ಅಂತಂದ್ರೆ ಆ ವ್ಯಕ್ತಿನ ನೀವು ಮಂಪರು ಪರೀಕ್ಷೆಗೆ ಒಳಪಡಿಸ್ರಿ. ಹಂಗಾಯಿತು ಅಂತಂತಂದ್ರೆ ಎಲ್ಲ ವಿಷಯನೂ ಹೊರಗೆ ಬರ್ತಾವೆ. ಯಾಕೆಲ್ಲ ಹಡ್ಕೋತ ಹೋಗೋದು? ಧರ್ಮಸ್ಥಳ ಒಂದು ನೈಸರ್ಗಿಕವಾದಂಥ ಒಂದು ಸೌಂದರ್ಯತೆಯಿಂದ ಹೊಂದಿರೋಂಥ ಕ್ಷೇತ್ರದ ಗುಡ್ಡಗಾಡುಗಳವ, ಗಿಡಗಳವ, ಮರಗಳವ. ಅಲ್ಲಿನೂ ಕೂಡ ನಮ್ಮ ಅಧಿಕಾರಿಗಳು ಹಗಲಂತಿಲ್ಲ, ರಾತ್ರಿ ಅಂತಿಲ್ಲ, ಮಳೆ ಅಂತಿಲ್ಲ, ಚಳಿ ಅಂತಿಲ್ಲ, JCB ತೊಗೊಂಡು ನಿಂತಾರ, ಊಟ ಇಲ್ಲ, ಏನೂ ಇಲ್ಲ. ಅವರೂ ಮನುಷ್ಯರೇ. ಎಷ್ಟು ದಿವಸ ಅಂತ ನೀವು ಇದೇ ಮಾಡ್ಕೊತ ಹೋಗ್ತೀರಿ?
ಹಿಂಗಾಗಿ ಅಲ್ಲಿ ಅಡಿ ಹಡ್ಡಿದ್ರಿಂದ 100ಕ್ಕಿಂತ ಹೆಚ್ಚು ಟಿಪ್ಪರ್ ಮಣ್ಣು ಬಂತಂತ. ಯಾಕೆ ಇದಕ್ಕೆಲ್ಲ ಅವಕಾಶ ಕೊಡಬೇಕು? ಅದಕ್ಕೆ ತಾವೇನು ಮಾಡಿರಿ, ಒಂದು ಇದಕ್ಕೆ ನ್ಯಾಯಾಲಯಕ್ಕೆ ಒಂದು ಅಪೀಲನ್ನು ಹಾಕ್ರಿ. ಈ ಥರ ಅದು ನಮ್ಗೆ ಸಿಗ್ತಾ ಇಲ್ಲ, ಅದಕ್ಕೆ ಮತ್ತೆ ಇನ್ನೊಂದು ಉನ್ನತ ತಮಗೆ ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ತಮಗೆ ಅವಕಾಶವನ್ನು ಕೇಳ್ರಿ, ಅದಕ್ಕೆ ಅವ್ರು ಒಳಪಡಿಸ್ರಿ. ಸಾಧ್ಯ ಯಾವುದೂ ಇಲ್ಲ. ಸುಮ್ಮನೆ ಏನಾದರೂ ಬೇಕೋತು 1,000 ಹೆಣ್ಮಕ್ಳು ಐತಪ್ಪ 20 ಡೆಡ್ ಬಾಡಿ ಅಂತಾನೆ, 20 ಡೆಡ್ ಬಾಡಿ ಹೆಸರು ಹೇಳಂತ ಹೇಳ್ರಿ. ಯಾರದು ಬೇಕಲ್ಲ? 20 ಅಂತ 100 ಅಂತ 1000 ಅಂತ 1000 ಮಂದಿ ಹೆಣ್ಮಕ್ಳು ಅಂತಾರೆ. ಸೌಜನ್ಯದ ಒಂದೇ ಹೆಸರು ಹೇಳಿಕತ್ತಾನೆ, ಉಳಿಕಿದ 999 ಮಹಿಳೆಯರ ಹೆಸರು ಹೇಳಂತ ಹೇಳ್ರಿ. ಬೇಕಲ್ಲ? ಸುಮ್ಮನೆ ಅದೇನೇನೋ ಒಂದು ಅಷ್ಟೇ ಅವ್ನಿಗೆ ತಲೆ ಕಟ್ಟದ. ಬಹುಶಃ ನನಗನ್ಸೋ ಮಟ್ಟಿಗೆ ಒಂದು ಸ್ವಲ್ಪ ಮಾನಸಿಕತೆ ಸರಿ ಇರಲಿಕ್ಕಿಲ್ಲ. ಇರಲಿ, ಆದರೂ ಏನು ಬೇಜಾರಿಲ್ಲ. ಆ ವಿಷಯವನ್ನು ನಾವೇನು ಮಾಡಿದ್ದೀವಿ ಅಂತಂದ್ರೆ ಇವ್ರಿಗೆ SIT ತನಿಖೆ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆಲಿದ್ದಾಗ ಜಾಸ್ತಿ ನಾವು ಮಾತಾಡೋದಕ್ಕೆ ತಪ್ಪಾಗ್ತೈತಿ. ಹೀಗಾಗಿ ನಾವು ಮಾತಾಡಲಾರ್ದೆ SIT ಅಧಿಕಾರಿಗಳು ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವ್ರು ಹೇಳ್ದಂಗೆ ನೀವು ಕೇಳ್ಕೊತ ಹೋಗೋದಕ್ಕಿಂತ ತಾವು ಮುಂದಿನ ಕ್ರಮವನ್ನು ತೊಗೊಳ್ರಿ ಅಂತೇಳಿ ಅವ್ರಿಗೆ ಮನೆಯನ್ನು ಮಾಡ್ಕೊತೀವಿ ಕುಂತಾರೆ. ಯಾಕಂದ್ರೆ 6 ತಿಂಗಳ ಹಿಂದೆ ಅವ್ರಿಗೆ 10,000 ರೂಪಾಯಿ ಬೆಂಬಲ ಕೊಡಬೇಕಂತ ಘೋಷಣೆ ಆಗಿತ್ತು. ಅವ್ರಿಗೆ ಕೊಡ್ತಾ ಇಲ್ಲ. ಇದು ಎಷ್ಟು ಲೋಪೋಲು? ಇದನ್ನು ದುಡ್ಡೇನೋ ಯಾರು ವೈಯಕ್ತಿಕ ಕೊಡ್ತಾರಾ? ಆಮೇಲೆ ಇನ್ನೂ ಒಂದು ಹಂಗೇನಾಯ್ತು ಅಂತಂದ್ರೆ ದಯಮಾಡಿ ನೀವೇನು ಅಂತಂದ್ರೆ ಇದೇನು ತನಿಖೆ ಒಳಗೆ ಎಷ್ಟು ಖರ್ಚು ವೆಚ್ಚಗ್ಯಾವಲ್ಲ ಅಷ್ಟು ಖರ್ಚು ವೆಚ್ಚ ಅನಾಮಧೇಯ ವ್ಯಕ್ತಿಗೆ ಹಾಕ್ರಿ. ಇಲ್ಲಿ ಏನಾಗ್ಬಿಟ್ಟೈತಿ, ದುಡ್ಡು ಯಾರ್ದೋ ಎಲ್ಲ ಮುಂಜಾತಿ ನಡೆದ ಸರ್ಕಾರ ದುಡ್ಡು ಕೊಡ್ತೈತಿ, ಇವ್ರು ಮಾಡ್ಕೊತ ಹೊಂಟಾರೆ. ನಾಳೆ ಇವ ಬರ್ತಾನೆ, ಇನ್ನೊಂದು ಸರ್ತಿ ಬರ್ತಾರೆ. ಒಂದು ಕಠಿಣವಾದಂಥ ಒಂದು ನಿರ್ಧಾರನ ತೊಗೊಳ್ರಿ. ಇನ್ನು ಮುಂದೆ ಈ ಥರ ಸುಳ್ಳು ಸುದ್ದಿ ಯಾರು ಹೇಳಿದ್ರಂತಲ್ಲ, ಎಲ್ಲರೂ ಖರ್ಚು ವೆಚ್ಚ ಇರ್ತೈತಲ್ಲ, ಅದ ನಿಮಗೆ ವೈಯಕ್ತಿಕವಾಗಿ ಹಾಕ್ತೀವಿ ಅಂತೇಳಿ ಹೇಳ್ರಿ. ಯಾವನೂ ಮುಂದೆ ಬರಲ್ಲ. ಇದೊಂದು ಏನೋ ಅವ್ರ ಕತ್ತಿ ಹೇಳಿಕತ್ತಂದು ತಿಳ್ಕೋದಲ್ಲಿ ಆಗ್ಲಿಕ್ಕತ್ತದ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಶಾಸಕರುಗಳು ಮಾತ್ರ ದಯಮಾಡಿ ವಿಧಾನಸೌಧದಲ್ಲಿ ಮಾತ್ರ ಈ ವಿಷಯನ ಎತ್ತಬೇಕು. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. 2 ದಿವಸದಿಂದ ಸತತವಾಗಿ ಅಲ್ಲಿ ಪ್ರಯತ್ನ ಮಾಡ್ತಿದ್ರು ಕೂಡ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆ ಥರ ಮಾಡಬೇಡ್ರಿ. ಈ ವಿಷಯವನ್ನು ಅಲ್ಲಿ ಸುದೀರ್ಘವಾಗಿ ಮಾಡಿಸಿ SIT ಅಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೆ ಅದನ್ನು ತೊಗೊಂಡು ಅವ್ರ ವಿರುದ್ಧ FIR ಆಗಲೇಬೇಕು. ಅದರಲ್ಲೇನು ಮಾತೇ ಇಲ್ಲ.